ಹತ್ತಿಗೆ ಅಣ್ಣ ಬರ್ರಿ ಬಾರಪ್ಪ ಮೈದ್ನ ಯಾಕ ದೂರ ಬಂದಿಯಲ್ಲ ಹೊಲ ಕಡೆ ಏನು ಬೆಳಗ್ಗೆನೆ ಬಂದ್ರಿ ಹತ್ತಿಗೆ ಬೆಳಗ್ಗೆನ ಬಂದಿದ್ಪ ಕಳೆ ಕೀಳಾಗತ್ತಿದ್ವಿ ಬರೋಣ ಇಲ್ಲಿ ಅಣ್ಣ ಯಾಕಪ್ಪ ಹತ್ತಿಗೆ ಅದರ ಒಂದು ಖುಷಿ ಹೇಳ್ತಾನೆ ಖುಷಿ ಹೇಳಾಕ ಯಾಕೆ ಇಷ್ಟು ಇದು ಮಾಡ್ತಿ ಖುಷಿನೇ ಐತಿ ಅದರ ಬ್ಯಾಡ್ ಇದನ್ನ ಐತಿ ಅದು ಅದಣ್ಣ ಊರಾಗ ಎಲ್ಲರೂ ಏನು ಅನ್ನಕತ್ತಾರ ಅಂದ್ರೆ ಇಲ್ಲ ಈ ಸತ್ಯ ಕ್ಯಾಟಗರಿ ಬಂದೈತಿ ನಮ್ದ ಬಂದೈತಿ ಈ ಸತ್ಯ ಎಲೆಕ್ಷನ್ ಕೊಡೋಣಕತ್ತಾರ ಆದ್ರೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ವಾರ್ಡ್ ಕಟ್ಟ ಐತಿ ಎಲೆಕ್ಷನ್ ಕೊಡ್ಬೇಕಾದ್ರೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ನಮ್ಮ ಮಂತ್ರ ಕಡೆದ ಅಷ್ಟೆಲ್ಲ ಖರ್ಚು ಮಾಡಿ ಎಲೆಕ್ಷನ್ ಕೊಡೋದಕ್ಕತ್ತೈತಿಗೆ ಅಲ್ಲಪ್ಪ ಎಂತ ಒಳ್ಳೆ ಸುದ್ದಿ ಹೇಳಿದಿ ಅಲ್ಲ ಏನಾರ ಮಾಡಿ ಕೊಡಾಕ್ ಬರ್ತದ ಬಿಡು ಅಲ್ಲ ಅತಿಗೆ ಅಷ್ಟು ದುಡ್ಡು ಬೇಕಲ್ಲತ್ತಿಗೆ ಇಲ್ಲ ಅಂದ್ರೆ ನನ್ನ ತಾಳಿ ಚೈನ್ ಆದ್ರೂ ಒತ್ತಿ ಇಟ್ಟು ನಿನ್ ಕೊಡ್ತಾನ ರೊಕ್ಕನ ನಿಂದ್ರು ಬ್ಯಾಡತಿಗೆ ಮಗ ಓದಾನದಾನ ಚಂದಾಗ ಇರ್ಲಿ ಅವ್ನು ಓದ್ಲಿ ಅವ್ನ ಮೊನ್ನೆ ಹೆಂಗಿದ್ರು ಫೀಸ್ ಕಟ್ಟಿ ಅವ್ನು ಇನ್ನೊಂದು ವರ್ಷ ಚಿಂತಿಲ್ಲ ಈ ಸಲ ಹೆಂಗಾರ ಮಾಡಿ ನಿನ್ನೇನು ನಿತ್ಕ ಅಲ್ಲತಿಗೆ ಇಲೆಕ್ಷನ್ ಕೊಟ್ರೆ ನಾವೇನಾರ ಜನಸೇವೆ ಮಾಡ್ಬೇಕನ್ನೋದು ಏನೈತೇನ ಜನಸೇವೆ ಸೇವೆ ಮಾಡ್ಬೋದಲ್ಲ ಇಲೆಕ್ಷನ್ ನಿಂತ್ರ ಒಂದು ಗೌರವ ಇರ್ತತಿ ಒಂದು ಇದು ಇರ್ತತಿ ನೀನು ಎಲೆಕ್ಷನ್ ನಿಂತ್ರ ಒಂದು ಧೈರ್ಯ ಇರ್ತತಿ ಎಲ್ಲಾನು ಎದುರ್ಸಂತ ಶಕ್ತಿ ಇರ್ತತಿ ಆತತಿಗೆ ನಿಮ್ಮ ಅಣ್ಣ ಅತ್ತಿಗೆರ ಒಪ್ಪಿಗೆ ಮೇಲೆ ಸದ ನೋಡೋಣ ಜನರನ್ನ ಮನ ಒಲ್ಸನ ಆದ್ರೆ ದುಡ್ಡು ಭಾಳ ಖರ್ಚೈತಿ ಏನಾರ ಮಾಡಕ್ ಬರ್ತೈತಿ ನೀ ಧೈರ್ಯ ಮಾಡಿ ನಿಂದ್ರ ಸುಮ್ಮನೆ ಹೇಳ್ತಾನೆ ಆತತಿಗೆ ಬರ್ರಿ ಮನೆಗೆ ನಾವಕ್ಕನೆ ಬರ್ರಿ ಇರೋ ಸ್ವಲ್ಪ ಕೆಲಸ ಐತಿ ಹೊಲ್ದಾಗ ಮುಗಿಸ್ಕೊಂಡು ಮನಿ ಕಡೆ ಬರ್ತೇವೆ ರಾಜು 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 ಶಾಲೆ ಕಾಲೇಜಿಗೆ ಹೋಗ್ಯಾನ ಬರೋ ಟೈಮ್ ಆಗೈತಿ ಈಗ ಅವ್ನು ಬಂದ ಅಂದ್ರೆ ಕರ್ಕೊಂಡು ಬಂದ ಆಯ್ತು ನಾನು ಬರ್ತಂತ ಸರಿ ಆಯ್ತು ಬರ್ರಿ ಎಂತ ಒಳ್ಳೆ ಸುದ್ದಿ ಹೇಳಿದ್ ನೋಡ್ರಿ ಗೊಟ್ರೆ ಏನು ಅತ್ತಳಿಂದ ಇತ್ತಾಗ ಇತ್ತಳಿಂದ ಆತಾಗ ಸುಮ್ಮನೆ ಓಡಾಡಕ್ಕೆ ಹತ್ತಿ ಬಿಡಿದ್ರಲ್ಲಿ ಏನ್ರಿ ಬೆಂಗಳೂರು ಹೋಗಿರ್ರಿ ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಪಂಚರಂಗಿ ನಾವೇನು ಅನ್ಕೊಂಡಿದ್ವಿ ಎಲ್ಲ ಒಳ್ಳೆಯ ಹುಂಚೆ ತೊಳ್ದಂಗೆ ಆಯ್ತಲ್ಲ ಯಾಕ್ರಿ ಗುಡ್ರಿ ಏನಾತ್ರಿ ನಾವೇನು ಕೆಟಗಿರಿ ಬಗ್ಗೆ ಮಾತಾಡಕ್ ಹೋಗಿದ್ವಲ್ಲ ಯಾವ್ದೇ ಕಾರಣಕ್ಕೆ ಅದು ಆಗೋದಿಲ್ಲ ಯಾರ್ಯಾರನೋ ಕೈಕಾಲು ಹಿಡ್ಕೊಂಡು ಕೂಡ ಕೆಲಸ ಆಗಲಿಲ್ಲ ನನ್ನ ತೋಪಿಗೆ ಯಾವಾಗ ಅಡ್ಡ ಬಂತು ಅವಾಗ ಲೆಕ್ಕ ಹರಿಯಿತು ನೋಡ್ರೆ ಊರಾಗ ದೊಡ್ಡ ಹಾವಳಿ ಎದ್ದು ಬಿಡತ್ತೆ ವೆಂಕಟೇಶಿ ಕಿಟ್ಟಿ ರಾಜಣ್ಣ ಏನು ಹೇಳ್ತಾ ಇದ್ದಿಲ್ಲ ನೀನು ಏನು ಹೇಳಿದ್ರಿ ಕೊಡ್ರಿ ಅದನ್ನ ಹೋಗ್ಲಿ ನನ್ನ ಓಸ್ತಿ ಗಾಡಿ ತರಬಿದಂಗೆ ತರ್ತಾರೆ ಹಿಂಗ ತಡಿ ನಿತ್ಗ ಇಲ್ಲಿ ಏನಾದ್ರು 3 ಜನ ಸೇರಿ ಅವ ಎಬ್ಬಿಸ್ಬಿಡ್ತಾರಲ್ಲ ಯಾಕೆ ಏನಾಗಿದೆ ವೆಂಕಟೇಶಿ ಕಿಟ್ಟಿ ರಾಜಣ್ಣ ಕೂಡ ಏನು ಮಾಡಿರಿ ಗೊತ್ತೈತ್ರಿ ನಾಗರಾಜನ್ ಎಬ್ಬಿಸ್ಬಿಟ್ಟಾರ ಏನು ನಾಗೇಶಿ ಕೊಡಕತ್ತಿದಾರ ಇನ್ನೇನು ಗೌಡ್ರ ಅವ್ನು ಯಾವ ಹುಡುಗಿಯರ ಹೋಗಿದಾನೆ ಓಷ್ಟು ಕೊಂಡು ಮುಚ್ಕೊಂಡ್ಬಿಡೋದು ಏನಲ್ಲಿ ಇದು ಹೊಸ ವಿಚಾರ ಹೇಳ್ತಾ ಇದೀಯಾ ಯಾರ ಮನೆಗೆ ಹೋದ್ರ ಅದರಿ ಮೊನ್ನೆ ಚಾ ಕುಡಿಯಕ್ಕೆ ಹೋಗಿನಿ ಅಲ್ಲಿ ಯಾವ್ದೋ ಒಂದು ಮುದಿಗೆ ಚಾ ಪುಡಿ ತರಕ್ ಮುಂದೆ ಅದನ್ನ ಅಂತತಿ ಇದೇನು ದೊಡ್ಡ ಹುಳ ಬಿಟ್ಬಿಟ್ಟು ನಾವೊಂದು ಹೇಳಿದ ನಾವೊಂದು ತಿಳ್ಕೊಂಡು ಇದೊಂದು ಆಗೋಗಿದೆಲ್ಲ ಗೌಡ್ರ ಅದು ಯಾವಾಗ ಗೊತ್ತತ್ ನನಗೆ ನೀವೆಲ್ಲಿ ಪಾಪ ಮತ್ತೆ ಮನ್ಸಿಗೆ ಹಚ್ಕೊಂತಾರಂತ ನಾವು ಹಿಂಗೂ ನೀವೇನು ಓಡಾಡಕ್ಕೆ ಇದ್ರಲ್ಲ ಹಂಗಿಲ್ಲೇ ಒಳಗೆ 2-3 ಸತಿ ಅಡ್ಡಾಡಿದ್ರಿ ನಾನು ನೀವೇನು ಅನ್ನಲಿಲ್ಲ ನಾವು ಹಂಗೆ ಅನ್ಕೊಂತ ಅಡ್ಡಾಡಿದ್ವಿ ಈಗ ಏನು ಮಾಡೋದು ಹೇಳ್ರಿ ಈಗ ಏನಲ್ಲಿ ಏನು ತಲೆ ಹುಳ ಬಿಟ್ಟಲ್ಲ ಇದು ನಮಗೆ ಬೆಳಗ್ಗೆ ಬಂದು ಸುಮ್ಕುರಿ ಕೂಡ ನನಗೆ ಕನ್ಫ್ಯೂಸ್ ಆಗಿಬಿಟ್ಟತಿ ನೋಡೋಣ ಅದು ಇನ್ನೂ ಸತಿ ತಿಳ್ಕೊಂಬರ್ತೀನಿ ಯಾಕೆ ನೀವು ಒಟ್ಟು 3 ಖೇದಂಗೆ ಆಗ್ಬಿಡತ್ರಿ 3-4 ದಿವಸ ಆದ್ರೆ ಬೇರೆ ನೀವು ಬೆಂಗಳೂರಾಗಿಲ್ಲ ಅಕ್ಕವರು ಇಲ್ಲ ಇದು ಇಲ್ಲ ಸೊಪ್ಪೆ ಮಟ್ಟಿಗೆ ಮೇಲೆ ಅದ ಭೀ ಬರ್ತಾನೆ ನಾನು ಅನ್ಕೊಂಡಿದ್ದ ಒಂದು ಇದು ಆಗಿದ್ದ ಬೇರೆ ಅವನು ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಅವನು ನಾಗೆ ಕೊಡ್ತಾ ಇದ್ದಾರ ಇದಕ್ಕೇನಾದರೂ ಒಂದು ಪ್ಲಾನ್ ಮಾಡಲೇಬೇಕು ಅದು ಮಾಡೇ ಮಾಡ್ತೀನಿ ನೋಡ್ರಿಪ್ಪ ಇಲ್ಲೇ ನಾಗೇಶಂದ ಕೆತೆಗಿರಿ ಎಲೆಕ್ಷನ್ ಬಗ್ಗೆ ನಾಗೇಶನ್ ಬಗ್ಗೆ ಮತ್ತು ಮನೆ ಎಲ್ಲರಿಗಿನ ಹೇಳ್ಕೊಂಡ ಹೋದ್ರಾಗತ್ತೆ ಅಂದು 3 ಜನ ಮಾತಾಡ್ಕೊಂಡು ಹೊಂಟವಪ್ಪ ನಾವು ಈಗ ಒಳ್ಳೇದಾಗಪ್ಪ ದೇವ್ರಂತ ಮನುಷ್ಯ ಕೊಟ್ರೆ ಚಲೋ ಆಗತ್ತೆ ನೋಡಪ್ಪ ಮತ್ತು ಅದಕ್ಕಾಗಿನ ಅಂತ ವ್ಯಕ್ತಿನ ನೋಡಿ ನಾವು ಆರಿಸ್ಕೊಂಡಿದ್ದೀವಿ ಪುಣ್ಯ ಬರ್ತೈತಿ ನಾನು ಬರ್ತಾನೆ ಬಾರ್ಸ ಯಾರು ಬೇಡ ಅಂತಾರೆ ಹೋಗೋಣ ಎಲ್ಲರ ಮನೆಗೆ ಹೇಳಿ ಬರೋಣ ಬರ್ರಿ ಹೋಗಿ ಗೌಡ್ರೆ ಸ್ಯಾಡ್ರಸ್ ಅಂತ ಯಾವ್ದಾತ ಮುಂದೆ ಏನು ನಮ್ದು ಒಂದು ಒಳ್ಳೆ ಪ್ಲಾನ್ ಮಾಡಿಲ್ಲ ನಾನು ಏನು ಪ್ಲಾನ್ ಏನಾದರೂ ಮಾಡಿ ಅವ್ನ ನಾಗೇನ ಅಣ್ಣನ ಎಲೆಕ್ಷನ್ ನಿಲ್ಲಿಸ್ಬೇಕನ್ನೋ ಪ್ಲಾನ್ ಇದೆ ಅವ್ರವರಲ್ಲೇ ಬೆಂಕಿ ಹಚ್ಚಬೇಕು ನಾನೇನು ತಿಳ್ಕೊಂಡಿದ್ದು ಗೊತ್ತೇ ನಿಮ್ಮ ಸೈಡ್ ಬಿಸ್ನೆಸ್ ಅದಾವಲ್ಲ ಬೆಂಗಳೂರಿಗೆ ಯಾವ ಎತ್ತಿಕೆ ಹೊಂಟಿರಿ ನಂತ ಮನೆ ಹುಚ್ಚೋಳ ಮಗನ ಫಸ್ಟ್ ಅದನ್ನ ಕ್ಲಿಯರ್ ಮಾಡೋಣ ಬಾರಲಿ ನೋಡ್ರಿ ನೋಡೋಣ ಏನಾರ ಮಾಡಿ ಬೆಂಕಿ ಹೋಗ್ರಿ ಬೆಂಕಿ ಹಚ್ಚಿ ಅದನ್ನ ಕ್ಲಿಯರ್ ಮಾಡಲೇಬೇಕು 20,000 ಅಂತ ಖರ್ಚು ಆಗ್ಬಿಡುತ್ತೆ ಈಗ ನಮ್ಮ ಕಾಕಗೆ ನಮ್ಮ ಅಪ್ಪರಿಗೆ ಹೆಂಗಾರ ಮಾಡಿ ಸುಳ್ಳು ಹೇಳಿ ಇನ್ನೊಂದು 10,000 ಹೊಡೆದ್ಬಿಟ್ರೆ ಬರೋಬ್ಬರಿ ಆಗತಿ ಹೊಡೆದ ಬೇಡ ಈಗ ಓನ್ ಮತ್ತೆ ರಮಣ ನಮಸ್ಕಾರ ರೀಪ್ಪ ನಮಸ್ತೆ ಆರಾಮದಿಯೇ ಕೆಲಸ ಮಾಡ್ಬೇಕಲ್ಪ ಮತ್ತೆ ಕೂಲಿ ಗೌಡ್ರೇನು ಹೇಳ್ತಾರೆ ಕೇಳ್ರಿ
ಆರಾಮಿದ್ದೀರಾ? ಆರಾಮ್ ನೋಡ್ರಿ ಗೌಡ್ರ ನೀವು. ನಾವು ಆರಾಮಿದ್ದೀವಿ. ಒಂದು ಪ್ಲಾನ್ ಮಾಡಿದ್ವಿ. ಹೇಳ್ರಿ. ನಿಮ್ಮನ್ನು ಎಲೆಕ್ಷನ್ ನಿಲ್ಲಿಸ್ಬೇಕಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ನಾವು ಆಲ್ರೆಡಿ ಇವರಿದ್ರಿಗೆ ಹೇಳಿ ಕಳಿಸಿದ್ದೆ ನಮ್ಮ ಪಂಚಾಯತ್ಗೆ. ಆಗಲ್ ಬಿಡ್ರಿ. ಇಲ್ಲ ನಿಮ್ಗೆ ಏನು ಸಮಸ್ಯೆ ಬಂದರೂ ನಾವು ಇರ್ತೀವಿ. ಇಲ್ಲ ಬೇಡ್ರಿ. ಎಷ್ಟನ ಖರ್ಚಾಗಲಿ, ಕೋಟಿ ಬರಲಿ ಅದು ಬೇಡ್ರಿ. ನೀವು ಅಣ್ಣ ತಮ್ಮಂದ್ರ ನಡು ತಂದಿಡ್ತೀರಿ, ಬೇಡ. ಅಲ್ಲ, ಯಾವುದೂ ಇಲ್ಲ. ನಿಮ್ಮನ್ನು ನಾವು ಗೆಲ್ಲಿಸ್ತೀವಿ. ಈ ಕ್ಷೇತ್ರದಿಂದ ನಿಮ್ಮನ್ನು ಆಯ್ಕೆ ಮಾಡ್ತೀವಿ. ನೋಡ್ರಿ ಗೌಡ್ರೆ, ಈ ಥರ ಎಲ್ಲ ಹೇಳಕ್ ಹೋಗ್ಬೇಡ್ರಿ. ನೋಡ್ರಿ ನಮ್ಮ ಮೈದ್ ನಾನು ನಿಲ್ಲಾಕತ್ತಾನ, ನಾವು ಅವನಿಗೆ ನಾವು ಏನೇ ಇದ್ದು ಸಪೋರ್ಟ್ ಮಾಡೋದು. ಅದನ್ನ ಬಿಟ್ರೆ ಬೇರೆ ನಮ್ಮ ಮುಂದೆ ಏನು ಹೇಳಕ್ ನೋಡ್ರಿ, ಯಾರು ಇಲ್ಲ. ಇವತ್ತು ನಿಮಗೆ ದುಡ್ಡು ಸಿಗುತ್ತೆ, ಅಧಿಕಾರನೂ ಸಿಗುತ್ತೆ. ಇದಕ್ಕೆ ನೀವು ಮನ್ಸು ಮಾಡಿ ನೀವು ಒಪ್ಕೊಳ್ಳೇಬೇಕು. ಇಲ್ರಿ ಬ್ಯಾಡ್ರಿ. ನಮ್ಮ ಮೈದ್ ನಾನು ಇಲ್ಲಾಕತ್ತೇನ್ರಿ. ಅವೇನು ಹೊರಗ್ಲ ಅಲ್ಲ, ನಮ್ಮ ಮನೇನವನ. ಅಲ್ಲ, ಚಲೋ ಇದಾರ, ಇಲ್ಲ ಅಂತಲ್ಲ. ಬಟ್ ನೀವು ನಿಮ್ದಾದ್ರೂ ಕೂಡ ಎಷ್ಟು ದಿನ ಬಡತನದಲ್ಲಿ ಇರ್ತೀರಾ? ನೀವು ಬಡತನದಿಂದ ಹೊರಗಡೆ ಬರಬೇಕು. ನಿಮಗೊಂದು ಗೌರವ ಸ್ಥಾನ ಸಿಗುತ್ತೆ, ಒಂದು ಅಧಿಕಾರ ಸಿಗುತ್ತೆ. ಈ ಸಮಾಜನ ಸೇವೆ ಮಾಡೋಕ್ಕೋಸ್ಕರ ನಿಮ್ಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಇದನ್ನ ನೀವು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬೇಡ್ರಿ. ಗೌಡ್ರೆ, ಈಗ ನಮ್ಮ ಮೈದ್ನೇನ ಹೊರಗ್ಲವಲ್ಲ, ನಮ್ಮ ಮನೇನವ್ ನಿಂತಾನ ಅಂತಂದ್ರೆ ನಮಗೆಲ್ಲ ಸಿಕ್ಕಂಗನ. ನಮ್ಮ ಇಬ್ಬರ ಮಧ್ಯೆ ತಂದಿಡಾಕ್ ನೋಡ್ಬೇಡ್ರಿ. ನೀವು ಏನೇ ಮನೆಗಿದ್ರು ಕೂಡ ನೀವು ದುಡ್ಡಿನ ವಿಚಾರದಲ್ಲಿ ಯಾರು ಇಲ್ಲ. ಇದೊಂದು ಒಪ್ಕೊಂಡು ನಾವು ಇಲ್ಲಿವರೆಗೆ ನಿಮ್ಮನ್ನ ನಿಲ್ಲಿಸಲೇಬೇಕು, ನಿಮ್ಮನ್ನ ಆರಿಸ್ತರಲೇಬೇಕು, ಈ ಸಮಾಜಕ್ಕೆ ನಿಮ್ಮನ್ನೊಂದು ಪರಿಚಯ ಮಾಡಲೇಬೇಕನ್ನೋ ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ. ಇದನ್ನ ನೀವು ರಾಮಣ್ಣ, ನಾವು ತಂದಿಡಕ್ ಬಂದಲ್ಲ, ಹಂಗ ಏನಿಲ್ಲ. ಎಷ್ಟು ಬೇಕು ಮನಿ ಹೇಳು. ಎಷ್ಟು ಬೇಡ್ರಿ, ನಮ್ಗೆ ಯೋಚನೆ ನಿಂತ್ಕೊಳ್ಳಪ್ಪ. ತಾಯವ ಒಂದು ಮಾತು ಹೇಳು. ಎದಕ್ಕಂಗೆ ಮಾಡ್ತೀರಿ? ನೋಡ್ಪಾ, ತಪ್ಪಿಸಿಂತೀರಿ ನೀವು. ಇದನ್ನೆಲ್ಲ ನಿನ್ನ ಹತ್ರ ಇಟ್ಗ, ಇಲ್ಲಿ ನಮ್ಮ ಮುಂದೆ ತರಾಕ್ ಹೋಗ್ಬೇಡ. ನೋಡು, ಈಗ ಅವ್ರ ಅಣ್ಣ ತಮ್ಮ ಚಂದಾಗದಾರ. ಅವ್ರಿಬ್ರು ನಡಗ ನೀ ಹುಳಿ ಹಿಂಡಿ ಆಟ ನೋಡಕ್ ಬರಬೇಡ ನೀನು. ನಾವು ನಡ್ರಿಪ್ಪ. ರಮಣ, ಅಲ್ಲ, ಗೌಡ್ರು ಹೇಳಿದ್ದು ಕರೆಕ್ಟ್ ಐತಿ. ನಾಳೆ ಇವ ಮದುವೆ ಆತಂದ್ರೆ ನಮ್ಮನ್ನು ನೋಡ್ಕೊಂತಾನ ಇಲ್ಲ. ಯಾಕಂದ್ರೆ ನಾಳೆ ಮದುವೆ ಆತು, ಹೆಂಡತಿ ಬಂದ್ಲು ಅಂತ ನಮ್ಮನ್ನು ಮರ್ತಾ ಬಿಡ್ತಾನ. ನಾಳೆ ನಮ್ಮ ಜೀವನ ಹೆಂಗೆ? ಆದ್ರೆ ಬೇಡ ಪಾಪ. ಇಷ್ಟು ದಿನ ನಮ್ಮ ಜೀವನ ನೋಡ್ಕೊಂಡ. ನಾವು ಕೇಳಿದ ರೊಕ್ಕ ಕೊಟ್ಟಾನ. ಏನು ಬೇಕು ಏನು ಬೇಡ ಎಲ್ಲ ತಂದು ಹಾಕ್ತಾನ. ಬೇಡ ಅವನ ನಿಂದಿರ್ಲಿ ಪಾಪ. ಅಣ್ಣ ತಮ್ಮನ ಮಧ್ಯೆ ತಂದಿಡೋದು ಬೇಡ. ಆದ್ರೆ ಈಗೇನ ಸರಿ, ಚಲೋ ಅದಾನ. ನಾಳೆ ನಮ್ಮನ್ನು ನೋಡ್ಕೋಬೇಕಲ್ಲ, ನಾವು ಹಿಂಗೆ ಬಡ್ತಂದಾಗ ಹೋಗ್ಬೇಕಾಕತಿ. ಹೆಂಗಾರ ಮಾಡಿ ಒಪ್ಪಿಸಿ ಎಲೆಕ್ಷನ್ ನಿಲ್ಲಿಸ್ತೇನೆ. ನನ್ನ ಗಂಡನ ಒಟ್ಟು ಹೆಂಗಾರ ಮಾಡಿ ಇವತ್ತು ರಾತ್ರಿ ತಲೆ ತಿಂದು ಅವ್ನು ಏನಾರ ಮಾಡಿ ಎಲೆಕ್ಷನ್ ನಿಂದಿರ್ಬೇಕವ. ಅಲ್ಲಿ ಮಠ ಬಿಡೋದಿಲ್ಲ ನಾನು. ಗೌಡ್ರು ಹೇಳೋದು ಕರೆಕ್ಟ್ ಐತಿ, ಸರಿನೇ ಐತಿ. ನಾನು ಅದೇ ವಿಚಾರ ಮಾಡ್ತೇನೆ. ರಾಜಣ್ಣ, ಅಳಿಯ, ಈಗ ಎಲ್ಲರೂ ಮನೆಗೆ ಹೋಗಿ ನಾವು ಹೇಳಿ ಬಂದಾತು. ಈ ಮುಂದೆ ಏನು ಯೋಚನೆ ಮಾಡೋಣ್ರಿ? ಏನೋ ಕೂತ್ಕೊಂಡು ಭಾಳ ವಿಚಾರ ಮಾಡಕತ್ತಿರಲ್ಪ. ಬಾ ನಾಗೇಶ. ಭಾಳ ಆಯ್ತು. ನಾನು ಹೋಗಿದ್ದು ನಮ್ಮ ಅಣ್ಣ ಅತ್ತಿಗೆ ಮನೆ ಕೇಳಿದೆ, ಭಾಳ ಖುಷಿ ಆದ್ರಪ್ಪ. ಭಾಳ ಸಂತೋಷ ಆಯ್ತು ನೋಡಪ್ಪ ನಮ್ಗೆ. ಆದ್ರೆ ಏನಂತ ಗೊತ್ತೈತೆ, ನಮ್ಮ ರಜಣ್ಣ ನಮ್ಮ ಅತ್ತಿಗೆಮ್ಮ ನನ್ನ ಕೊಳ್ಳಂತ ಹಳೆಯಾರ ಮಾರಿ ಆದ್ರೂ ಆಗಲಿ ಎಲೆಕ್ಷನ್ ಕೊಡು ಅಂತ ಹೇಳ. ಎಷ್ಟೊಂದು ಸ್ಕೋಪ್ ನೋಡಪ್ಪ ಆಕೆಗೆ. ಆದರೂ ಈಗೇನು ಬಹುಮತ ಅಂತ ಹೆಂಗೆ? ಅವು ಯಾವ ಮತನಾರ ಇರಲಿ, ನೀನೊಂದು ಧೈರ್ಯವಾಗಿರು. ಅಲ್ಲ ಅಷ್ಟಪ್ಪ. ಈಗ ಬಹುಮತ ಆದ್ರೆ ದುಡ್ಡು ಖರ್ಚಾಗಲ್ಲ. ಈಗ ಎಲೆಕ್ಷನ್ ನನ್ನ ಪೈಪೋಟಿ ಇರ್ತಾನೆ, ಅವನಿಗೆ ಮತ್ತೆ ನಾ ದುಡ್ಡು ಖರ್ಚು ಮಾಡೋಕತ್ತಲ್ಲ. ಅಲ್ಲೋ ನಿಮಿಷ, ಅದು ದುಡ್ಡು ಎಷ್ಟೋ ಖರ್ಚು ಬಂದ್ರು ನಾವೆಲ್ಲ ಸಹಾಯ ಮಾಡ್ತೇವೆ ಅಂತ ಹೇಳಿಲ್ಲ ನಿನಗೆ ಅವತ್ತ. ನಮ್ಮ ಬಲ ನಿನಗೆ ಐತೆ ಅದ್ರ ಬಗ್ಗೆ ನೀ ಚಿಂತೆ ಯಾಕೆ ಯೋಚನೆ ಮಾಡ್ತೀಯ? ಆಯ್ತು, ಒಪ್ಕೊಂಡ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೋಗಿ ನಾವು ಎಲ್ಲರ ಮನೆಗೆ ಹೋಗಿ ನೀವೆಲ್ಲರೂ ಹೇಳಿ ಬಂದ್ರಲ್ಲ ಮನೆ ಎಲ್ಲ ಒಂದು ಮನೆ ಬಿಲ್ಡಿಂಗ್ ಅಡ್ಡಿಬಿಟ್ಟವಪ್ಪ ನಾವು ನಿನ್ನ ಸಲುವಾಗಿನ. ಫುಲ್ ಹಗಲು ರಾತ್ರಿ ಕೂಡ ಕೆಲಸ ಮಾಡಕತ್ತಾವ ನಾವು ಅಂತೂ. ಅದ್ರ ಬಗ್ಗೆ ನೀ ಕಾಳಜಿ ಬಿಟ್ಟು ಬಿಡ. ಆಯ್ತಪ್ಪ. ನಿಮ್ಮಂತ ಸ್ನೇಹಿತರು ಇರ್ಬೇಕಾದ್ರೆ ನಾ ಯಾಕಿದ್ರಲ್ಲಿ ನಿಮ್ಮ ಆಶೀರ್ವಾದ ಬೇಕು ನನಗೆ. ಒಟ್ಟು ಜನ ಸೇವೆ ಮಾಡೋಕೆ ಅನ್ನೋದು ಭಾಳ ಆಸರೆ ಐತಿ. ನಿಮ್ಮೆಲ್ಲರ ಆಶೀರ್ವಾದ ಸೇವೆ ಮಾಡೋಣ. ಆಯ್ತು, ಚಿಂತೆ ಮಾಡಕೋ ಬರ್ರಿ. ಸುಸ್ತಾಗಿರನ ಮೊದ್ಲು ಹೋಗಿ ಒಂದು ಕಪ್ ಚಾ ಕುಡಿಯಂ ಬರ್ರಿಪ್ಪ. ಆಯ್ತು ಬಾ ಮಗ ಹೋಗೋಣ. ಯಾಕ್ರಿ ಕಟ್ಟಿ ಕುಂತ ಬಿಟ್ರಲ್ಲ? ಊಟ ಮಾಡಿದ್ರೆ ಇಲ್ಲ? ಅಡಿಗೆ ಮಾಡಿಟ್ಟಿದ್ದೆ. ಊಟನೂ ಮಾಡಿಲ್ಲ, ಏನು ಮಾಡಿಲ್ಲ. ಬರ್ಲಿ ಅಂತ ಕಾಯಕತ್ತಿದ್ದ ನಾನು. ಅಯ್ಯೇ, ಉಣ್ಬೇಕಲ್ಲ, ಹೊತ್ತಾಗೈತಿ. ನೋಡ ಮಕ ಎಷ್ಟು ಬತ್ತಿದಂಗ ಆಗೈತಿ. ನೀ ಎಲ್ಲೋಗಿದ್ದು ಇಷ್ಟ ಮಟ್ಟ? ಮತ್ತೆ ನಾನು ಸ್ವಲ್ಪ ಕೆಲಸ ಇತ್ತ, ಅಲ್ಲಿ ನಿಂಗೆ ಮನೆಗೆ ಹೋಗಿದ್ದೆ. ಬಾ ಮತ್ತೆ ಊಟಕ್ಕೆ ಹಾಕ ಮಾಡೋಣಂತಿಬ್ರು. ಊಟ ಎಷ್ಟೊತ್ತಾತು? ಟೈಮ್ ಎಷ್ಟಾಯ್ತು? ನಿಮ್ಗೆ ಏನು ತಿಳಿತೈತೇನಿಲ್ಲ? ನಿಮ್ಗೆ ಬುದ್ಧಿ ಐತೇನಿಲ್ಲ? ಎಲ್ಲ ಹೊರಗೆ ಹೋಗ್ಬಿಟ್ಟಿದ್ದೆ, ಕಾಯ್ಕೊಂತ ಕುಂತೆ ನಾನು. ನಿಮ್ಮ ಬರತ್ಲೆ ನಾವು ಉಂಡು ಬಿಡ್ಬೇಕು. ಇರ್ಲಿ ತಗ, ಹಾಕ್ಪ, ಇಬ್ರು ಊಟ ಮಾಡೋಣಂತ. ಆತು. ಈಗ ಅಲ್ಲ ಮಕ ಒಂದು ಸ್ವಲ್ಪ ಯಾಕೆ ಸಪ್ಪಿ ಮಾಡ್ಕೊಂಡು ಕುಂತಿಯಲ್ಲ? ಯಾಕೆ ಏನಾಯ್ತು ನಿನಗೆ? ಏನಾಗಿಲ್ಲ, ನನಗೇನಾಗೈತಿ? ಆದರೂ ಹಂಗಲ್ಲ ಮರಿ. ಈಗ ಒಂದು ವಿಷಯ ಹೇಳ್ಬೇಕಾಗಿತ್ತು ನಿನಗೆ. ಮತ್ತು ನೀ ಬೇಜಾರು ಮಾಡ್ಕೊಬೇಡ ನೋಡಿ. ಮತ್ತೆ ಏನಿಲ್ಲ ಹೇಳು, ಅದ್ರಾಗ ಏನೈತಿ? ಯಾಕಂದ್ರೆ ನೀನು ನೋಡಿದ್ರೆ ಸಿಟ್ಟು ಬರ್ತತೆ. ನಾನು ಏನು ಬರಲ್ಲ ತಗೋ, ನೀ ಹೇಳು. ಅಲ್ಲ ಈಗ ಗೌಡ್ರ ಏನಂದ್ರೆ ಗೊತ್ತೇನು? ಹಗಲಲ್ಲಿ ಸಿಕ್ಕಿದ್ರೆ ನೀನು ಬಡ ಸಿಕ್ಕಿದ್ರಲ್ಲ ಇಬ್ರು ಬರೋ ಮುಂದೆ ಹೊಲದಿಂದ. ಆಮೇಲೆ ಮತ್ತೆ ನಾನು ವಿಚಾರ ಮಾಡಿದೆ. ಏನಂದ್ರೆ ಅವ್ರು ಹೇಳೋದು ಕರೆಕ್ಟ್ ಐತಿ. ಏನು ಕರೆಕ್ಟ್ ಐತಿ? ಸುಮ್ಮನೆ ನೀನು ನಿಂತು ಬಿಡು ಎಲೆಕ್ಷನ್ನಿಗೆ.
ನಮ್ಮ ತಮ್ಮ ಅಷ್ಟೆಲ್ಲ ಸಹಾಯ ಮಾಡ್ಯಾನ ಅದಂಗೆ ನಾನು ಇಲ್ಲಕ್ಕೆ ಬರ್ತೈತಿ. ಅಲ್ಲ ಮರೆ ಈಗ ಗೌಡ್ರಿಗಂತೂ ಬುದ್ಧಿ ಇಲ್ಲ, ಅಣ್ಣ ತಮ್ಮಂದ್ರ ನಡು ಜಗಳ ತಂದಿಡಕತ್ತಾರ. ನಿನಗಾರ ಬುದ್ಧಿ ಐತಿಲ್ಲ? ಹಂಗಲ್ಲ ಮರೆ, ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೆ. ಇಲ್ಲ ಈಗ ನೋಡು ನಮ್ಮ ತಮ್ಮ ನಾ ಮೋಸ ಮಾಡಲ್ಲ, ಅವ ಇಷ್ಟೆಲ್ಲ ಸಹಾಯ ಮಾಡ್ಯಾನ ಎಲ್ಲ ಮಾಡ್ಯಾನ, ಮತ್ತೆ ನೀನು ಮೋಸ ಮಾಡೋದು ಅವನಿಗೆ? ನನಗೂ ಗೊತ್ತೈತೆ ಮರಯ್ಯ. ಹಂಗಲ್ಲ, ಈಗ ನಾವು ಒಬ್ಬರೇ ಎಲ್ಲಾರನ್ನೂ ಬೆಳೆಸ್ಕೊಂತ ಹೊಂಟ್ರ ನಾವು ಯಾವಾಗ ಬೆಳೆಯೋದು ಹೇಳು? ಈಗ ಅವ ಎಷ್ಟು ನಮಗೆ ಬೆಳೆಸಿಲ್ಲ ಹಂಗಾರ? ಬೆಳೆಸ್ಯಾನ. ಈಗೇನ ಒಬ್ಬನ ಅದನ ಮಾಡ್ತಾನ, ನಾಳೆ ಅವ್ನ ಹೆಂಡತಿ ಬಂದ್ಲು ಅಂದ್ರೆ ನಮ್ಮ ತಮ್ಮ ಹಂಗಿಲ್ಲ. ನೀ ಈಗ ಅಂತಿದಿ ನನ್ನ ಜೊತಿನ ಹುಟ್ಟ್ಯಾನವ, ನನ್ನ ಜೊತಿನ ಬೆಳೆದಾನ, ಆಡ್ಯಾನ, ಎಲ್ಲ ಮಾಡ್ಯಾನ. ನನಗೂ ಗೊತ್ತೈತಿ. ಇಷ್ಟ ದಿನ ನಮ್ಮನ್ನ ಏನು ಕೊರತೆ ಇಲ್ದಂಗ ನೋಡ್ಕೊಂಡಾನ, ಕೇಳ್ದ ದುಡ್ಡು ಕೊಡ್ತಾನ, ಸಹಾಯ ಮಾಡ್ತಾನ, ನನಗೂ ಗೊತ್ತೈತಿ. ಆದ್ರ ನಾಳೆ ಮದುವೆ ಆತಪ್ಪ, ಹೆಂಡತಿ ಬಂದ್ಲಂದ್ರ ಅವಾಗ ನಮ್ ನೋಡ್ಕೋಬೇಕಲ್ಲ. ಆಗಲ್ಲ, ನೀ ತಲೆ ಕೆಡ್ಸೋಣಕ್ ಹೋಗ್ಬೇಡ, ಏನು ವಿಚಾರ ಮಾಡಕ್ ಹೋಗ್ಬೇಡ ನೀನು. ಏನಪ್ಪ ನೀನ್ ಹೋಗತ್ತ ಸಾಕ. ಏನ್ ಬೇವ ಏನೋ ಮಾತಾಡ್ತಿರ್ಲಕ್ಕ ಅಪ್ಪ ನೀನು? ಬಾರಪ್ಪ ಬಾ, ನೀನು ನಿಮ್ಮ ಅಪ್ಪನ ಸಂಬಂಧ ಸಾಕಾಗೋಗತ್ತೆ ಬಾ. ನಾನು ಏನ್ ಬೇ ಅಂತದ? ಅಲ್ಲಪ್ಪ, ಈಗ ಸುಮ್ಮನೆ ಎಲೆಕ್ಷನ್ ಮೊನ್ನೆ ನೀ ಆಗಲೆಗ ಗೌಡ್ರು ಹೇಳಿದ್ರು, ನಿಮ್ಮ ಮನೆಯವ್ರನ್ನ ಎಲೆಕ್ಷನ್ ನಿಲ್ಲಿಸ್ಬಿಡವ ಅಂತ ಹೇಳಿ ಹೇಳಿದ್ರ ಕೇಳವಲ್ಲ ನೋಡಿ ನಿಮ್ಮ ಅಪ್ಪ. ಏನ್ ಇದ್ಗಾರಪ್ಪ ಮತ್ತೆ? ನಿಂಗೆ ಬುದ್ಧಿ ಐತಿಲ್ಲ? ಮೊನ್ನೆ ನೀನು ಸಾಲಿಂದ ಹೊರ ಹಾಕ್ತಾರ, ರೊಕ್ಕ ಯಾರು ಕೊಟ್ಟಾರ ನಿಂಗೆ? ಏ ಅಲ್ಲಪ್ಪ, ಈಗೇನ ಕೊಟ್ಟಾರ ಮತ್ ಮುಂದೆ ಆಗ್ಬೇಕಲ್ಲ? ಮುಂದೆ ಕೊಡ್ತಾರ, ಯಾಕೆ ಮುಂಚೆನೂ ಕೊಟ್ಟಿಲ್ಲ ಅವ್ರು? ಇದೇ ಒಂದೇ ಸತಿ ಕೊಟ್ಟಾರ. ಮುಂಚೆ ಕೊಟ್ಟಾರಪ್ಪ, ಇಲ್ಲ ಅಂದ್ಯಾರ ಹೇಳ್ತಾರ. ಮತ್ತೆ ಈಗ ಅಷ್ಟೇ ಈಗೇನ ಆಗ್ಯಾರ, ಮತ್ತೆ ಅವ್ನಿಗೆ ನಾಳೆ ಮದುವೆ ತಂದ್ರ ಕಕ್ಕಗ ಮತ್ತೆ ನಮ್ಮನ್ನೇ ನೋಡ್ಬೇಕು. ಅವ್ನ ಮದುವೆ ಆದ್ಮೇಲೆ ನಾನು ನೋಡ್ಕೊಂತಾರ, ನಮ್ ಕೈ ಐತದ. ಏ ಇಲ್ಲಪ್ಪ, ಹೆಂಗಾರ ಮಾಡಿ ನೀವು ಕೊಡು. ಏನು ಎಲೆಕ್ಷನ್ನಿಗೂ ನೀನು ಕೊಡಪ್ಪ? ಆಗಲ್ಲ ಆಗಲ್ಲ, ಅವೆಲ್ಲ ಆಗಲ್ಲ. ಅಲ್ಲ ಮರಿ, ಆ ಹುಡುಗಿದ್ದು ಬುದ್ಧಿ ನಿನಗಿಲ್ಲ ನೋಡು. ಅವೆಲ್ಲ ಆಗಲ್ಲ. ಈಗ ನಿನಗೂ ಕಮ್ಮಿ ಇದ್ರೆ ನಿಂಗೆ ಹಿಂಗ ಮಾಡಿದ್ದೇನೆ ಯಾರ್ದಾರ ಮಾತು ಕೇಳಿ? ಏ ಇಲ್ಲಪ್ಪ, ಹೆಂಗಾರ ಮಾಡಿ ಕೊಡಪ್ಪ ನೀನು. ಆಗಲ್ಲ ಬಿಡು, ಅದೆಲ್ಲ ಆಗಲ್ಲ. ನಮಗೇನು ಇಲ್ಲಿ ನೋಡ್ತಮ್ಮ, ಇದ ಹೆಣ್ಣಿಗಿದ್ರೆ ಬೆಣ್ಣಿಗಿಲ್ಲ, ಬೆಣ್ಣಿಗಿದ್ರೆ ಹೆಣ್ಣಿಗಿಲ್ಲ ಅನ್ಕಂತ ಹಿಂಗ ಸಾಯದ ನಾವು. ಯಪ್ಪ ಕೊಡಪ್ಪ, ಅವು ಅಷ್ಟೆಲ್ಲ ಹೇಳ್ತೈತಿ, ನೀನು ಅಷ್ಟು ತಿಳಿಯೋದಿಲ್ಲೇನ? ಏನಾರ ಮಾಡ್ಕೊಂಡು ಹಾಳ ಹೋಗಿರುತ್ತಲ್ಲ, ನನಗೂ ಸಾಕಾಗೋಯ್ತು ನಿಮ್ಮ ಸಂಬಂಧ. ನನಗೂ ಸಾಕಾಗೈತೆ ನೋಡಪ್ಪ, ಇದು ಬಡತನ ಜೀವನ ಸೋಸಿ ಸ್ವಲ್ಪರ ನಾವು ಏನಾರ ಉದ್ಧಾರ ಆಗ್ಬೇಕಂತಂದ್ರೆ ಏನು ನಿಮ್ಮ ಅಪ್ಪ ಕೇಳೋದೇ ಇಲ್ಲ. ಹೋಗಬೇ ಅಪ್ಪ ಹೆಂಗೆ ನೋಡಿದ್ರೆ ಹೆಂಗಂತದಲ್ಲ, ಕೊಟ್ರೆ ಪಾಡಗತಿ. ಸಾಕಾಗೋಗೈತೆ ನೋಡಪ್ಪ ನನಗರ. ಹಾಂ ನಮಸ್ಕಾರ ಗೌಡ್ರೆ. ನಮಸ್ಕಾರ. ಹೇಳ್ರಿ ಗೌಡ್ರೆ. ಏನ್ ರಾಮ ಆರಾಮ? ಆರಾಮ್ ನೋಡ್ರಿ ನೀವು? ಆರಾಮಿದೀವಿ. ಹೇಳ್ರಿ. ಏನ್ ಮಾಡಿದೆ ಮತ್ತೆ ಎಲೆಕ್ಷನ್ದು? ಏನ್ರಪ್ಪ, ನಮ್ಮ ಮನ್ಯಾಗ ಹೆಂಡತಿ ಮಕ್ಳು ಅದನ್ನ ಮಾತಾಡಕತ್ತಾರ, ನನಗಂತೂ ಒಂಚೂರು ಇಷ್ಟ ಇಲ್ಲ. ಬರೀ ಅಣ್ಣ ತಮ್ಮ ನಡುವೆ ತಂದಿಡೋದಾಗೈತಿ ನಮ್ಮ ಮನ್ಯಾಗ. ಏನಿಲ್ಲ, ಒಳ್ಳೆ ಅವಕಾಶ ಸಿಕ್ಕೈತಿ, ಈ ಮಾತಿಗೆ ಒಪ್ಕೊಂಡು ಇದು ಮಾಡ್ಕೋ. ಖರ್ಚೆಲ್ಲ ನಾನು ನೋಡ್ಕೊಂತೀನಿ. ಮತ್ತೆ ನನ್ನ ಕಡೆ ₹1 ಇಲ್ರಿ? ಏನು ಬೇಡ, ನೀನು ₹1 ಖರ್ಚು ಮಾಡ್ಬೇಡ. ಅದು ಲಕ್ಷ ಹೋಗ್ಲಿ ಕೋಟಿ ಹೋಗ್ಲಿ ನಾನೇ ಖರ್ಚು ಮಾಡ್ತೀನಿ. ಮತ್ತೆ ಅಕಸ್ಮಾತ್ ಸೋತ್ರ ಸಹಿತ ನಾವು ಏನಾದ್ರ ಬಗ್ಗೆ ದುಡ್ಡು ನಿನ್ ಸೋಲ ಮಾತೇ ಇಲ್ಲ, ನಿನ್ ಗೆಲ್ಸ್ತೀವಿ. ರಾಮಣ್ಣ, ನಮ್ದು ಹಳೆ ಎಮ್ಮೆ ಎಂಡಿಕೆಣದ ಅಷ್ಟೇ ಕಲಿಬೇಕು ನೀನು. ನಮ್ಮ ಮಾತು ಕೇಳು, ಹಿಂಗನ್ನು ರೈಟ್ ರೈಟಾ ಬರೋಣ, ಡಿಸೈಡ್ ಮಾಡು. ಇರಲಿ. ಬಾಯ್, ಬರ್ರಿ ಕೊಡ್ರ. ಹಂಗತ್ರಿ. ಹಲೋ ನಾಗೇಶ, ಬಾರಪ್ಪ. ಯಾಕೆ ಒಬ್ಬನೇ ಕುತ್ಕೊಂಡಿಯಲ್ಲ? ಇಲ್ಲ, ಇವ್ನ ಮರಿಯಣ್ಣನ ಮನೆಗೆ ಹೋಗಿದ್ದೆ. ಮತ್ತು ಹಿಂಗಪ್ಪ, ಮತ್ತು ಎಲೆಕ್ಷನ್ ಕೊಡಕ್ಕೆ ಎಲ್ಲರೂ ಹೇಳಕತ್ತಾರ, ನೋಡ್ರಪ್ಪ ಅಂತ ಹೇಳಿದೆ. ಏ ಹೋಗೋ ಮರೆ, ನೀನು ಕೊಡ್ತಾನಂದ್ರೆ ನೀ ಎಲೆಕ್ಷನ್ ಕೊಡೋದೇ ಬೇಡ, ಹಿಂಗೆ ಬಹುಮತದ ಥರ ತಗೋ, ನಾವೆಲ್ಲ ಈಗ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರೆ, ಆಯ್ತ್ರಪ್ಪ ನಿಮ್ಮೆಲ್ಲರ ಆಶೀರ್ವಾದ ಅಂದ್ರೆ ಮಾಡೋಣರಪ್ಪ ಅಂತೇಳಿ ಬಂದೆ. ಹಾಂ ಸರಿ ಬಿಡು. ನೀ ಎಲ್ಲಿ ಹೋಗಿದ್ದಿ ಕಡೆ? ಏ ಅಲ್ಲೇ ನಿಮ್ಮ ಇವ್ರ ಮನೆ ಕಡೆ ಹೋಗಿದ್ನಪ್ಪ. ಅಲ್ಲೇ ಅವ ಇವ ಅದಾನಲ್ಲ. ಯಾರು? ಅವ ತಿರುಬೋಕಿನ ನಮ್ಮ ಮಗ ಪಂಚರಂಗಿ, ನಮ್ಮ ಗೋಲ್ಡ್ ಜೊತೆಗೆ ಇರ್ತಾನಲ್ಲ. ಅವ ಒಂದು ನನಗೆ ಕಿವಿಯಾಗ ಹುಳ ಬಿಟ್ಟಂಗೆ ಆಗ್ಬಿಡ್ತಲ್ಲ. ಏನ ಮತ್ತೆ ಯಾರ ಬೇರೆ ಕೊಡಕ್ಕೆ ಏನಾರ ಅಡಿ ಮಾಡ್ರೇನು? ಈ ವಿಷಯ ನಿನಗೇನು ಗೊತ್ತಾಗಿಲ್ಲ ನೀನು? ಎಲ್ಲ ಮರೆ ನನಗೇನು, ಮತ್ತು ಊರಾಗ ಮಾತ್ರ ಎಲ್ಲರೂ ನನ್ನ ಮೇಲೆ ಹೇಳಿದ್ರೆ, ನೀವು ಹಂಗೆ ಹೇಳಿದ್ರಪ್ಪ. ಮತ್ತು ಬಿಡು, ಯಾರು ಕೊಡಂಗಿಲ್ಲ, ನಾನು ಆರಿಸ್ಬರ್ತಾನೆ ಸುಮ್ಮಾಗೇನೆ. ಅಲ್ಲೂ ಮನೆ ಒಳಗನ ಬೆಂಕಿ ಹಚ್ಚಕ್ಕೆ ಸುಜ್ಜಾಗ್ಯಾರಲ್ಲ ಅವರು. ಏನು ಹೇಳಕತ್ತೀನಿ ನೀನು? ಬಿಡಿ, ಗಾಬರಿಗೆ ಹಾಕಿಯಲ್ಲೋ. ಮನೆ ಒಳಗೆ ಬೆಂಕಿ ಹಚ್ಚಕತ್ತಾರ, ಇದೇನು ಹೇಳಕತ್ತಿದ್ದೀನಿ ನನಗೆ? ಅವ್ರು ಬದುಕಾದಲ್ಲ ಮತ್ತು ಮನೆ ಒಳಗೆ ಬೆಂಕಿ ಹಚ್ಚಕತ್ತಾರ ಅಂದ್ರೆ ಅರ್ಥ ಇಲ್ಲ ನನಗಿದು. ಅದನ್ನು ನಾಗೇಶ, ನಿಮ್ಮಣ್ಣ ರಾಮಣ್ಣ ಏನೇನೋ ಮಾಡಿ ಅವ್ರಿಬ್ಬರು ಕಿಡಿಗೇಡಿಗಳು ಅವ್ನು ಎಬಿಸಿ ನಿಂದ್ರಸಕತ್ತಾರೆ ಎಲೆಕ್ಷನ್ಗೆ. ನಮ್ಮಣ್ಣ ದೇವ್ರದ್ದಂಗೆ, ನಮ್ಮ ಅಣ್ಣನ ಗುಣಗಳು ಹೆಂಗೆ ಅದಾವ ನನಗೆ ಅರ್ಥ ಐತಿ. ಅವನ ಸಾಧನೆ ಎಲೆಕ್ಷನ್ ಕೊಡೋಕೆ. ಯಾಕಂದ್ರೆ ದಿನೀಗ ಹೋಗಿ ಹೊಲ್ದಾಗ ಭೇಟಿಯಾಗಿ ಬಂದಾನೆ. ನಮ್ಮ ಅಣ್ಣ ನಮ್ಮ ಅತ್ತಿಯಮ್ಮ ಕುಡಿಯೋ ಒಪ್ಪಿಗೆ ಅಂತಾರೆ. ಹಿಂಗಿದ್ದಾಗ ನೀನು ಅದಲ್ಲ, ಅವರೆಲ್ಲ ಸುಳ್ಳು ಹೇಳ್ತಾರೆ, ಅವೆಲ್ಲ ತಲೆ ಕಡಿಸಬೇಡ, ಬಿಟ್ಟಾಕ ಅವನ್ನ. ಅಲ್ಲೋ ನಾಗೇಶ, ಹಿಂದೆ ದ್ವಾಪಾರಿ ಕಾಲಕ್ಕೆ ನೀನು ಹೋಗಬೇಡ. ರಾಮಾಯಣ ಮಹಾಭಾರತ ಇರ್ತಾವಲ್ಲ, ಆ ಇದಕ್ಕೆ ಹೋಗಬೇಡ. ಧರ್ಮನಾಗಿ ಮೆರಕ್ಕೆ ಹೋಗಬೇಡ. ಇವತ್ತಿನ ಇದನ್ನ ಬೇರೆ ಐತಿ. ಹೇಳಿಕೆ ಮಾತಿಗೆ ದುಡ್ಡಿಗೆ ಯಾರಾದ್ರೂ ತಲೆ ಬಾಗ್ತಾರ. ನೀನು ಇದನ್ನು
ಹೋಗಿ ಮನೆಗೆ ಹೋಗಿ ಪಕ್ಕ ನೀನು ವಿಚಾರ ಮಾಡಿದನು. ವೆಂಕಟೇಶೇ ನೀ ತಿಳ್ಕೊಂಡಂಗೆ ನಮ್ಮ ಮಣ್ಣಿಲ್ಲ ಬಿಡು, ಅವ್ರ ಸುದ್ದಿ ಬಿಡು. ನನ್ನ ಮಣ್ಣ ನಾನು ಇರೋದು ಕುಂದ್ರಂಗಿಲ್ಲ. ಯಾಕೇಳೆ ನನ್ನ ಅವನ್ನ ಹೆಂಗದ ಅನ್ನೋದು ನಮಗೆ ಬರೀ ಗೊತ್ತು, ನಿಮಗೆ ಗೊತ್ತೈತಿ. ಸುಮ್ಮನೆ ಯಾಕೆ ನಮ್ದ್ರಾಗ ಅವ್ರು ಬಿಜಿ ಹಿಂಡಾಕತ್ತಾರೆ. ಸಾಧ್ಯ ಇಲ್ಲದ ಮಾತು ನಮ್ಮ ಮಣ್ಣ ಎದ ಕಣ್ಗೆ ಕೊಡಲ್ಲ. ಇದೆಲ್ಲ ತಲೆ ಕೆಡಿಸಬೇಡ. ನಮ್ಮ ಕೆಲಸ ಏನೈತಲ್ಲ ಮಾಡೋಣ. ಯಾಕೆ ಚಿಂತೆ ಮಾಡ್ತಿದ್ದಿ? ಹೋಗಂಬ, ನಮ್ಮ ಕೆಲಸ ಅದಾವಲ್ಲ. ಅವ್ರು ಇವ್ರ ಮನೆಗೆ ಒಂದು ಹೋಗಿದ್ಲ, ಯಾರು ದುರ್ಗಣ್ಣರ ಮನೆ ಅಲ್ಲಿ ಮ್ಯಾಲ ಅದು ಒಂದು ಹೋಗಿ ಅವ್ರಿಗೊಂದು ಹೇಳಿ ಬರೋಣ. ಹೌದು ನಗೇಶ, ನಮಗೂ ಅದು ಅರುಮುರುವಾಗಿ ಹಂಗೆ ತಲೆ ಕೆಡಿಸಬೇಡಪ್ಪ, ಇವನ್ನೆಲ್ಲ ತಲೆ ಹಾಕಿ ಆತ್ ಬಿಡ. ಗೌಡ್ರು ಸಿಕ್ಕಿದ್ರೆ ಅವ್ರಿಗೆ ಮಾತು ಕೊಟ್ಟು ಬಂದೆ, ನಿಮ್ಮಂಗ ಆಗ್ಲಿ ನಾನು ಹೇಳ್ತೇನೆ ಅಂತ ಹೇಳಿ ಎಲೆಕ್ಷನ್. ಹೌದ್ರಿ? ಖುಷಿ ಆಯ್ತು ನೋಡ್ರಿ. ಎಲ್ಲಿ ಒಪ್ಪಿಯಂತರ ಅಂತ ಮಾಡಿದ್ದೆ ನಾನು. ಇಲ್ಲ ಮತ್ತೆ ನಿಮ್ಮಿಬ್ಬರು ಮಾತು ನಡೆಸ್ಬೇಕಲ್ಲ, ಮತ್ತೆ ಹಂಗ ಮಾಡಿ. ಯಾಕಂದ್ರೆ ನಿಮಗೂ ಊರಾಗ ಎಲ್ಲರೂ ಪರಿಚಯ ಅದಾರ, ಎಲ್ಲರೂ ಒಳ್ಳೆ ಭಾವನೆ ಐತಿ. ನಿಂತ್ರ ಗೆಲ್ತೀರಿ, ಅದಕ್ಕೆ ಹೇಳಿದ್ ನಾನು. ಚಲೋ ಕೆಲಸ ಮಾಡಿದ್ರಿ, ಮಾತು ಕೊಟ್ಟು ಬಂದೆ ನಾನು. ಚಲೋ ಕೆಲಸ ಮಾಡಿದ್ರಿ ಬಿಡು. ಅತ್ತಿಗೆ ಬರ್ಪ ಅಣ್ಣ ಏನ ಮಾತಾಡಕ್ಕಿದ್ರಿ? ಏನಿಲ್ಲ, ಏನಿಲ್ಲ, ಹಿಂಗ ಮಾತಾಡತ್ತೀವಿ. ಮಾತಾಡಕತ್ತಿದ್ವಿ. ಅತ್ತಿಗೆ ಅಣ್ಣ ಹಾಂ ಹೇಳ. ಏನ ಕೇಳಪಟ್ಟೆ, ಏನು ಊರಾಗ ಏನೋ ಹೊಸ ವಿಷಯ ನಡೆದೈತಿ. ಏನು ನಡೆದೈತಿ ಹೇಳಿ. ಇದು ಸುಳ್ಳು ಕರೇನು ಒಂದು ಏನು ಅರ್ಥ ಹೇಳತ್ತಿ, ಏನು ನಡೆದೈತಿ? ಅತ್ತಿಗೆ ಅಣ್ಣ ಹೇಳ. ಏನಾಯ್ತಪ್ಪ? ಏನೋ ಅಣ್ಣ ಎಲೆಕ್ಷನ್ ಕೊಡ್ತಾನಂತ ಏನೋ ಸುದ್ದಿ ಊರಾಗ. ಮತ್ತು ಗೌಡ್ರು ಹೇಳಿದ್ರ, ಹಂಗಾಗಿ ಮತ್ತು ಕೊಡೋಣ ಅಂತ ವಿಚಾರ ಮಾಡೀವಿ ನಾವು. ಅತ್ತಿಗೆ ಹೌದಪ್ಪ, ಮತ್ತು ನಾವು ಸ್ವಲ್ಪ ನಾವು ಸ್ವಲ್ಪ ಬೆಳಿಬೇಕಲ್ಲ, ಮತ್ತು ನಾವು ಸ್ವಲ್ಪ ಸೇವೆ ಮಾಡೋಣ ಅಂತ. ಅಣ್ಣ ನೀನು ಅತ್ತಿಗೆ ಇಂತ ಮಾತಾಡಕತ್ತೀರ ನನಗೆ. ಏನು ಮಾಡ್ಬೇಕಪ್ಪ, ಮತ್ತೆ ಮುಂದಿನ ಜೀವನ ನೋಡ್ಕೋಬೇಕಲ್ಲ. ನೋಡ್ಕೋಬೇಕು. ಅಲ್ಲಣ್ಣ ಗೌಡ್ರ ಮಾತು ಕೇಳಿ ನೀ ಎಲೆಕ್ಷನ್ ಕೊಡಕತ್ತಿ. ಗೌಡ್ರ ಮಾತು ಕೇಳಿ ಎಲೆಕ್ಷನ್ ಕೊಡಕತ್ತಿಲ್ಲ ನಾವು. ನಮ್ಮ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಕೊಡಕತ್ತೀವಿ ಅಷ್ಟೇ. ಅಣ್ಣ ನಾವು ಸ್ವಲ್ಪ ಸೇವೆ ಮಾಡೋಣ ಅಂತ. ಆಯ್ತಣ್ಣ, ಹುಡುಗರು ಕಲಿಯಕತ್ತಾನ, ಎಲ್ಲ ಫೀಸ್ ಮತ್ತು ಮಂದಿಗೆ ಇದನ್ನ ಮಾಡ್ಕೊಳೋದು ಬೇಡ ಅಂತ. ಆಯ್ತು. ನನ್ನ ಅಣ್ಣ ನನ್ನ ಅತ್ತಿಗೆ ನನ್ನ ಮಗ ಈ ರೀತಿ ಅಂತ ನಾ ತಿಳ್ಕೊಂಡದ್ದಲ್ಲ. ಅದ್ರ ಏನು ಮಾಡೈತಿ? ಹಣದ ಮೋಹ ಹೆಚ್ಚಾದಾಗ ತಪ್ಪು ತಿಳ್ಕೊಬೇಡಪ್ಪ, ಏನು ಆಗಿಲ್ಲ. ಇಲ್ಲ ನಾನೇನೋ ಇಟ್ಕೊಂಡಿದ್ದೆ, ಮತ್ತು ನೀವೇನೋ ಇಟ್ಕೊಂತೀರಿ. ಯಾರೇನು ಮಾಡೋಕ್ಕಾಗಲ್ಲ. ಗೋಡ್ ಬಂದು ವಿಷದ ಬೀಜ ಬಿತ್ತಕತ್ತಾರಂದ್ರೆ ಯಾರೇ ಮಾಡೈತಿ? ಅಲ್ಲಪ್ಪ, ನಮ್ಮ ಜೀವನ ನೋಡ್ಕೋಬೇಕಲ್ಲ ಮುಂದೆ. ಅತ್ತಿಗೆ ಇಲ್ಲ, ನಾನು ಅನ್ಕೊಂಡದ್ದು ಭಾಳ ತಪ್ಪು. ಊರಾಗ ಏನೋ ಜನರು ಹೇಳ್ತಾರೆ ಅಂತೇಳಿ ನಾನು ಅವ್ರ ಕಡೆಗೆ ಇದಾಗಿ ನಾನು ಎಲೆಕ್ಷನ್ ಕೊಡೋಕೆ ಇದಾಗಿದ್ದೆ. ಇಲ್ಲ, ನಮ್ಮ ಅಣ್ಣ ಕೊಡ್ತಾನಂದ್ರೆ ನನಗೇನಾದ್ರೂ ಇದಿರಲಿಲ್ಲ. ತಪ್ಪು ತಿಳ್ಕೊಬೇಡಪ್ಪ, ಇಲ್ಲ ಅಣ್ಣ, ಏನಾಗಲ್ಲ. ಬೇಡ, ಎಲೆಕ್ಷನ್ ನೀನು ಕೊಡು. ನೆಕ್ಸ್ಟ್ ಟೈಮ್ ನೀವೇ ಬಿಟ್ಟು ಕೊಡ್ತಾನೆ ನಾನು. ಬೇಡ ಅಣ್ಣ, ಇಲ್ಲ ಆಯ್ತಪ್ಪ, ಎಲೆಕ್ಷನ್ ನೀನು ಕೊಡು. ನಾನು ನಿಂತಿದ್ದೀನಿ, ಸಪೋರ್ಟ್ ಮಾಡ್ತೀನಿ ಆಯ್ತಾ. ಆದ್ರೆ ಗೌಡ್ರು ಹಿಡ್ಕೊಂಡು ಬಂದು ಎಲೆಕ್ಷನ್ ಕೊಡ್ತಾನಂದ್ರೆ ದೇವ್ರನಿಗೆ ಯಾವ್ದು ಕಣಕ್ಕೂ ನಾನು ಗೌಡ್ರ ಮಾತು ಕೇಳಿಲ್ಲ ನಾನು. ನಮ್ಮ ಮುಂದಿನ ಜೀವನ ನೋಡ್ಕೊಂಡು ನಾ ಮಾಡೇನಿ ಅಂತಂದು ಹೇಳಿದ್ನಲ್ಲ. ಆಯ್ತಣ್ಣ, ಆಯ್ತು ಅತ್ತಿಗೆ, ಆಯ್ತು ಕೊಡೋಣ. ಹಾಂ ಬೇಜಾರು ಮಾಡ್ಕೊಬೇಡ. ಇಲ್ಲ ಇಲ್ಲ ಅಣ್ಣ, ಇಲ್ಲ ಬೇಜಾರು ಹೊಲಕ್ಕೆ ಬರ್ತಾನೆ ಅತ್ತಿಗೆ, ಇಲ್ಲೇ ಹೊಲಕ್ಕೆ ಬರ್ತಾನೆ ಅತ್ತಿಗೆ. ಹೋಲ್ ಬಿಡ್ರಿ, ಏನ್ ಮಾಡ್ಬೇಕು ಈಗ? ಅವ್ರು ನೋಡ್ಕೊಂತ ಕೂತ್ಕೊಂಡ್ರೆ ನಮ್ಮ ಜೀವನ ನಡಿಬೇಕಲ್ಲ. ಹೋಲ್ ಬಿಡ್ರಿ, ಏನೇ ಈಗ ಬೇಜಾರಕ್ಕನ, ನಾಳೆ ನೋಡೋಣ ಬಿಟ್ಟು ಬರ್ತಾನೆ ಮತ್ತೆ ನೋಡೋಣ ಅಂತ. ಬರ್ರಿ, ಏನ್ ಮಾಡೋದು, ಅವೆಲ್ಲ ಇರವ ನಡ್ರಿ.